ನಿಮ್ಗೆ ಮೊದಲ ಬಾರಿ ಅಂಬಾರಿ ಹೊತ್ತ ಆನೆ ಹೆಸರು ಗೊತ್ತಾ? ಇದುವರೆಗೂ ಅಂಬಾರಿ ಹೊತ್ತ ಆನೆಗಳಲ್ಲಿ ಅತಿ ದೊಡ್ಡ ಆನೆ ಯಾವ್ದು ಗೊತ್ತಾ? ನಾಡಹಬ್ಬ ಸೀರೀಸ್ ಪಾರ್ಟ್ 5 ಗೆ ಸ್ವಾಗತ. ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಪಿರಿಯಾಪಟ್ಟಣದ ಹತ್ರ ಒಂದು ಆನೆ ಸಿಗುತ್ತೆ. ನಂತರ ಈ ಆನೆ ದಸರಾದಲ್ಲಿ ಅಂಬಾರಿ ಹೊತ್ತ ಮೊದಲ ಆನೆ ಆಗುತ್ತೆ. ಇವನ ಹೆಸರೇ ಜಯಮಾರ್ತಾಂಡ. ಮಹಾರಾಜರಿಗೆ ಇವನು ಎಷ್ಟು ಅಚ್ಚುಮೆಚ್ಚು ಅಂದ್ರೆ ಅರಮನೆಯ ಒಂದು ದ್ವಾರಕ್ಕೆ ಜಯಮಾರ್ತಾಂಡ ದ್ವಾರ ಅಂತ ಹೆಸರಿಟ್ಟಿದ್ದಾರೆ. ಇವನು ಸುಮಾರು 45 ವರ್ಷ ಅಂಬಾರಿ ಹೊತ್ತಿದ್ದ. ಇವನ ನಂತರ ವಿಜಯ ಬಹದ್ದೂರ್, ನಂಜುಂಡ, ರಾಮ್ ಪ್ರಸಾದ್, ಐರಾವತ, ಬಿಳಿಗಿರಿ ಹೀಗೆ ಹಲವು ಆನೆಗಳು ಅಂಬಾರಿ ಹೊತ್ತಿದ್ದಾವೆ. ಆಮೇಲೆ ದ್ರೋಣ 1981ರಿಂದ 97ರವರೆಗೆ ಅಂಬಾರಿ ಹೊತ್ತಿದ್ದಾನೆ. ಇವನು ತುಂಬಾ ಶಾಂತ ಸ್ವಭಾವದವನು. ದುರಾದೃಷ್ಟವಶಾತ್ 98ರಲ್ಲಿ ವಿದ್ಯುತ್ ತಂತಿ ತಗಲಿ ಸಾವನ್ನಪ್ತಾನೆ. ನಂತರ ಬಲರಾಮ 13 ವರ್ಷ ಅಂಬಾರಿ ಹೊರತಾನೆ. ಆಮೇಲೆ ಅರ್ಜುನ ಬರ್ತಾನೆ. ಈಗ ಅಭಿಮನ್ಯು ಹೊರತಿದ್ದಾನೆ. ಈ ಎಲ್ಲಾ ಆನೆಗಳಲ್ಲಿ ಬಿಳಿಗಿರಿ ಅತ್ಯಂತ ದೈತ್ಯ. ಸುಮಾರು 7000 kg 10.5 ಅಡಿ ಎತ್ತರ ಇದ್ನಂತೆ. ಈ ದಸರಾ ಆನೆಗಳ ತಯಾರಿ ಹೇಗಿರುತ್ತೆ ಅಂದ್ರೆ, ದಸರಾ 1.5 ತಿಂಗಳು ಇರುವಾಗಲೇ 6 ಆನೆಗಳು ನಾಗರಹೊಳೆಯಿಂದ ಮೈಸೂರಿಗೆ ಬರ್ತವೆ. ಮತ್ತೆ ದಸರಾ ಕೆಲವು ದಿನಗಳಿದ್ದಾಗ ಇನ್ನುಳಿದ 6 ಆನೆಗಳು ಬರ್ತವೆ. ನಂತರ ಅರಮನೆ ಆವರಣದಲ್ಲಿ ಮಾವುತರು ತಾಲೀಮ್ ಶುರು ಮಾಡ್ತಾರೆ. ಇಲ್ಲಿ ಮಾವುತರು ಆನೆಗಳಿಗೆ ಕಬ್ಬು, ಬೆಲ್ಲ, ಬಾಳೆಹಣ್ಣು, ತೆಂಗಿನಕಾಯಿ, ಹಿಂಡಿ, ಭತ್ತ, ಬೆಣ್ಣೆ ಕೊಟ್ಟು ಚೆನ್ನಾಗಿ ಸಾಕ್ತಾರೆ. ಪ್ರತಿದಿನ ಮೈಸೂರಿನ ರಸ್ತೆಗಳಲ್ಲಿ ಓಡಾಡಿಸಿ ತಾಲೀಮ್ ಕೊಡ್ತಾರೆ. ಈ ತಾಲೀಮ್ ನೋಡೋದೇ ಒಂದು ಖುಷಿ. ಇನ್ನು ದಸರಾದಲ್ಲಿ ಅಲಂಕಾರಗೊಂಡು ಆನೆಗಳು ಇನ್ನೂ ಮುದ್ದಾಗಿ ಕಾಣಿಸ್ತವೆ. ನಿಮ್ಗೆ ದಸರಾದಲ್ಲಿ ಯಾವ ಆನೆ ಇಷ್ಟ? ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ದಸರಾ ಇತಿಹಾಸ ಪರಂಪರೆ ಬಗ್ಗೆ ಪ್ರತಿದಿನ ಒಂದು ವಿಡಿಯೋ ಬರುತ್ತೆ, ಮಿಸ್ ಮಾಡ್ಕೋಬೇಡಿ. ಈಗಲೇ ನಮ್ಮ ಪೇಜ್ನ ಫಾಲೋ ಮಾಡಿ.